ಎಲ್ರಿಗೂ ನಮಸ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ವಿಡಿಯೋ ಯಾರಿಗೋಸ್ಕರ ಮಾಡ್ತಿರೋದಂತ ಹೇಳಿ, ಮೇನ್ಲಿ ನೈಟ್ ಡ್ಯೂಟಿ ಅವರಿಗೆ ಹೇಗೆ ಹೆಲ್ತ್ ಮೈಂಟೈನ್ ಮಾಡ್ಬೋದು, ಯಾವ ರೀತಿ ಆರೋಗ್ಯವಾಗಿರ್ಬೋದು ಅಂತ ಹೇಳಿದ್ರೆ, ಪಾಯಿಂಟ್ 1, ಎಷ್ಟು ಗಂಟೆಗಳ ಕಾಲ ಮಲಗಬೇಕು, ಅವರು ಎಷ್ಟು ಅವರ್ಸ್ ಮಲಗಿದ್ರೆ ಅವ್ರು ಹೆಲ್ತಿಯಾಗಿರ್ತಾರೆ. ಸೊ ಈಗ ನನಗೆ ಗೊತ್ತಿರೋ ಪ್ರಕಾರ ನೈಟ್ ಡ್ಯೂಟಿ ತಿಂಗಳು ಪೂರ್ತಿ ಇರೋಲ್ಲ, ಒನ್ ವೀಕ್ ಅಥವಾ 2 ವೀಕ್ಸ್ ಆ ಥರ ಇರುತ್ತೆ. ನಾರ್ಮಲಾಗಿ ನಿಮಗೆ ಗೊತ್ತಿರುತ್ತೆ ಇಷ್ಟು ಅವರ್ಸ್ ಮಲಗ್ತಿದ್ದೆ ಅಂತ ಹೇಳಿ. ಸೊ ಬೇಸಿಕಲಿ ಈಗ 8 ಅವರ್ಸ್ ಮಲಗ್ತಿದ್ದೀರಾ ಅಂತ ಹೇಳಿದ್ರೆ ಬೆಟರ್ ನೈಟ್ ಡ್ಯೂಟಿ ಮಾಡೋರು 4 ಅವರ್ಸ್ ಮಲ್ಕೊಬೇಕು. ಈಗ ಬೆಳಿಗ್ಗೆ ಒಂದು 6-7ಗೆ ಬರ್ತೀರಾ ಅಂದರೆ ಒಂದು 12 o'clock ಅಥವಾ 1 o'clockಗೆ ಎದ್ದೇಳೋದು. ಸೊ ಇನ್ನೊಂದು, ಇಲ್ಲಲ್ಲ ನಾನು ನೈಟ್ ಡ್ಯೂಟಿ ಮಾಡಿ ಬರ್ತೀನಿ, ನನಗೆ ರೆಸ್ಟ್ ಬೇಕು, ಇನ್ನೂ ಮಲ್ಗೋಣ, 1-2 ಗಂಟೆ 3 ಗಂಟೆ ತನಕ ಮಲ್ಗೋಣ ಸಂಜೆ ಅಂತ ಅಂದ್ಕೊಬೋದು. ಸೊ ಡೌಟ್ ಬರ್ಬೋದು ನಿಮಗೆ, ಬಟ್ ಬೇಡ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೂರ್ಯ ಬರೋದೇ ನಾವು ಕೆಲಸ ಮಾಡೋದಕ್ಕೆ, ಚಂದ್ರ ಇರೋದೇ ನಾವು ಮಲಗೋದಕ್ಕೆ ಲೆಕ್ಕಲ್ಲಿರೋದು. ಬಿಕಾಸ್ ನೇಚರ್ ಕೂಡ ಹಾಗೇ ಇದೆ, ಬೆಳಿಗ್ಗೆ ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ ನಮ್ಮ ಬಾಡಿ. ಸೊ ಅದರಿಂದ ಒಂದು ಹಾಫ್ ಅವರ್ ಮಾಡೋದ್ರಿಂದ ನಿಮ್ಮ ಬಾಡಿಗೂ ರೆಸ್ಟ್ ಸಿಗುತ್ತೆ ಆ್ಯಂಡ್ ಮೈಂಡ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಮಿಕ್ಕಿದ ಅವರ್ಸಲ್ಲಿ ನಿಮ್ಮ ಬಾಡಿ ಈವನ್ ನಿಮ್ಮ ಮೈಂಡ್ ರೆಸ್ಟ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಖುಷಿ ಕೂಡ ಯಾವುದಾದ್ರೂ ಕೆಲಸ ಮಾಡಿ ಅಂತ ಹೇಳಿದ್ರೆ ಆಚೆ ಹೋಗಿ, ಅಥವಾ ಮಕ್ಕಳಿಗೆ, ಬಿಕಾಸ್ ತುಂಬ ಜನ ಪೇರೆಂಟ್, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಕ್ಳಿಗೆ ಟೈಮ್ ಕೊಡೋದಕ್ಕಾಗಲ್ಲ ನೈಟ್ ಡ್ಯೂಟಿ ಇರೋದ್ರಿಂದ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅಲ್ಲ, ಯಾಕೆ ಬರೀ ನಿದ್ದೆ ಅಂತೀರ? ಹಾಗಂತ ನಿದ್ದೆ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡ್ಬಿಡಿ, ನಿದ್ದೆ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಪಾಯಿಂಟ್ 2, ಸೊ ಊಟ ತಿಂಡಿ ಮಾಡಿ ಮಲಗಬೇಕಾ, ಇಲ್ಲ ಹಾಗೆ ಮಲಗಬೇಕಾ? ಬೇಸಿಕಲಿ ಊಟ ತಿಂಡಿ ಮಾಡಿ ಯಾವುದೇ ಕಾರಣಕ್ಕೂ ಮಲಗಲಿಕ್ಕೆ ಹೋಗ್ಬೇಡಿ. ಈಗ ನಮ್ಮ ಬಾಡಿ ವರ್ಕಲ್ಲಿದ್ದರೆ, ಅಂದರೆ ನಾವು ಎಚ್ಚರವಾಗಿದ್ದರೆ, ನಾವು ಕೆಲಸ ಮಾಡ್ತಿದ್ರೆ ಯೂಶ್ವಲಿ ಡೈಜೆಷನ್ ಆಗುತ್ತೆ, ಜೀರ್ಣ ಆಗುತ್ತೆ. ಅದನ್ನು ಬಿಟ್ಟು ನೀವು ತಿಂದ್ಬಿಟ್ಟು ಮಲ್ಕೊಂಡ್ರೆ ಜಸ್ಟ್ ನಿಮ್ಮ ಒಂದು ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಪ್ಪ. ಯಾಕೆ ಸುಮ್ಮನೆ ಸ್ಕಿಪ್ ಮಾಡೋದು? ಡೈಲಿ ಈಗ ಬೆಳಿಗ್ಗೆ ಮಧ್ಯಾಹ್ನ ಸ್ಕಿಪ್ ಮಾಡಿದ್ರೆ ನಿಮಗೆ ತುಂಬ ಡೌಟ್ ಇರುತ್ತೆ. ಈಗ ತುಂಬ ಜನ ಡಾಕ್ಟ್ರ್ ಹೇಳ್ತಿರ್ತಾಳೆ ಹಂಗೆಲ್ಲ ಸ್ಕಿಪ್ ಮಾಡಬೇಡಿ ಮೀಲ್ಸ್ನ, ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಅಂತ ಹೇಳೋದು. ಅದು ಸತ್ಯ, ಐನು. ಬಟ್ ಈಗ ನೈಟ್ ಡ್ಯೂಟಿ ಮಾಡಿ ಬಂದಿರ್ತೀರ, ಸುಸ್ತಾಗಿರ್ತೀರ, ನಿದ್ದೆ ಇಸ್ ಫಸ್ಟ್ ಪ್ರಿಫರೆನ್ಸ್. ಸೊ ಅದರಿಂದ ಊಟ ಮಾಡಿ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಸುಮ್ಮನೆ ಅದರಿಂದ ಬೇರೆ ಡಿಸೀಸ್ ಬರುತ್ತೆ, ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಷ್ಟೇ. ದೆನ್ ಥರ್ಡ್ಲಿ, ಮಿಕ್ಕಿದ್ದ ಡೇ ಸ್ಲಿಪ್ ಮಾಡೋದು, ಅದನ್ನಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸ್ಟಾರ್ಸ್ ಮಲಗಿ ಎದ್ದೇಳಿ, ಓಕೆನಾ? ಸೊ ಐ ವಿಶ್ ನಿಮ್ಗೆ ಇದೆಲ್ಲ ಹೆಲ್ಪ್ ಆಗಿದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ನೈಟ್ ಡ್ಯೂಟಿ ಮಾಡೋ ವರ್ಕರ್ಸ್ ಇದ್ದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಾಡ್ತಿದ್ರೆ, ಪ್ಲೀಸ್ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಬರುತ್ತೆ, ಯಾವುದಾದ್ರೂ ನಾನು ಹೇಳಿದ ಪಾಯಿಂಟ್ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.